ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶೋನ ಕನ್ನಡ ಲಾಗ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹೇರ್ ತುಂಬಾ ಸಾಫ್ಟಾಗಿ ಸಿಲ್ಕಿಯಾಗಿ ತುಂಬಾ ವೇಗವಾಗಿ ಬೆಳವಣಿಗೆ ಆಗಬೇಕು ಅಂದರೆ ಇದನ್ನು ಖಂಡಿತವಾಗಿ ಬಳಸಿ ನೋಡಿ. ನಿಮಗೂ ಕೂಡ ನಿಮ್ಮ ಕೂದಲು ಇಷ್ಟು ವೇಗವಾಗಿ ಬೆಳೆದು ನೋಡಿ ನೀವೇ ಆಶ್ಚರ್ಯಪಟ್ಟು ಬಿಡ್ತೀರಾ. ಖಂಡಿತವಾಗ್ಲೂ ಇವತ್ತು ಒಂದು ಸಲ ಈ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡಿ, ನಿಮಗೂ ಕೂಡ ಯೂಸ್ ಆಗುತ್ತೆ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮುನ್ನ ನನ್ನ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ಫಸ್ಟ್ ತಲುಪುತ್ತೆ. ಇವತ್ತಿನ ಹೋಮ್ ರೆಮಿಡಿ ಮಾಡಲಿಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ಲಿಂಬು ಹಣ್ಣು. ನಮ್ಮ ಕೂದಲಿಗೆ ಎಷ್ಟು ಒಳ್ಳೆಯದು ಅಂದರೆ ಈ ಲಿಂಬು ಹಣ್ಣು ನಮ್ಮ ಕೂದಲಿನಲ್ಲಿರುವಂತಹ ಡ್ಯಾಂಡ್ರಫ್ ಅನ್ನು ಕಡಿಮೆ ಮಾಡುತ್ತೆ. ನಮ್ಮ ಕೂದಲಲ್ಲಿ ಇರುವಂತಹ ತಲೆಯಲ್ಲಿ ಇರುವ ಏನೇ ಹುಣ್ಣು ಸಮಸ್ಯೆ ಆಗಲಿ ಎಲ್ಲವನ್ನೂ ಕೂಡ ಕಡಿಮೆ ಮಾಡ್ತಾ ಹೋಗುತ್ತೆ. ನಮ್ಮ ಕೂದಲು ಕೂಡ ಬೆಳವಣಿಗೆ ಮಾಡುತ್ತೆ. ಹಾಗೆ ನಮ್ಮ ಕೂದಲಲ್ಲಿ ಇರುವಂತಹ ಬಿಳಿ ಕೂದಲು ಕೂಡ ನ್ಯಾಚುರಲ್ ಆಗಿ ನಾವು ಇದನ್ನು ಯೂಸ್ ಮಾಡ್ತಾ ಹೋದರೆ ಅದು ಬಿಳಿ ಕೂದಲು ಕೂಡ ಯಾವ ರೀತಿ ಕೂಡ ಕೇರ್ ಮಾಡುತ್ತೆ ಇದು ಅಂದರೆ ನೀವು ಕೂಡ ನೋಡಿಕೊಂಡು ಹೋದ್ಮೇಲೆ ನಿಮಗೂ ಕೂಡ ವಿಡಿಯೋ ಇಷ್ಟ ಆಗೇ ಆಗುತ್ತೆ. ಅದನ್ನು ನಿಮ್ಮ ಕುಟುಂಬದವರಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೋಡಿ, ನಾನು ಇಲ್ಲಿ ಒಂದು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಅರಿಶಿನ ಕಲರ್ ಲಿಂಬೆಹಣ್ಣು, ಇದು ಫುಲ್ ಅರಿಶಿನ ಕಲರ್ ಬಂದಿರಬೇಕು, ಯಾಕಂದರೆ ಅದು ತುಂಬ ಚೆನ್ನಾಗಿ ರಸ ಬರಬೇಕು. ನಮಗೆ ಲಿಂಬೆಹಣ್ಣು ತೊಗೊಂಡಿದ್ದೀನಿ. ಇವಾಗ ಯಾವ ರೀತಿಯಾಗಿ ರೆಮಿಡಿ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ನೋಡಿ, ಒಂದು ಗಾಜಿನ ಬಟ್ಲು ತೊಗೋಬೇಕು ಇದನ್ನು ರೆಮಿಡಿ ಮಾಡೋದಕ್ಕೆ. ಒಂದು ಸ್ವಲ್ಪ ಗಾಜಿನ ಬಟ್ಲು ಒಳ್ಳೆಯದು, ಹಾಗಾಗಿ ಇವಾಗ ಒಂದು ಗಾಜಿನ ಬಟ್ಲು ತೊಗೊಂಡಿದ್ದೀನಿ. ಇವಾಗ ಏನು ಮಾಡ್ತೀನಿ ಅಂದರೆ ಫಸ್ಟ್ಗೆ ನಾನು ಲಿಂಬೆಹಣ್ಣನ್ನು ಕಟ್ ಮಾಡಿಕೊಂಡು ಆ ಲಿಂಬೆಹಣ್ಣಿನ ರಸವನ್ನು ಚೆನ್ನಾಗಿ ಹಿಂಡ್ಕೋಬೇಕಾಗುತ್ತೆ. ತೋರಿಸಿರೋ ರೀತಿಯಲ್ಲಿ ಖಂಡಿತವಾಗಿ ಹಿಂಡ್ಕೊಳ್ಬೇಕು. ನೋಡಿದ್ಕೊಂಡ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ. ಇವಾಗ ನೋಡಿ, ಈ ರೀತಿ ನಾವು ಒಂದು ಬೌಲ್ ತಗೊಂಡು ಅದಕ್ಕೆ ಈ ರೀತಿ ನಾವು ಇದ್ರದ್ದಿದೆಯಲ್ಲ ಅದರಲ್ಲೆಲ್ಲ ಬೀಜ ಬಂದಿರುತ್ತೆ. ಈ ರೀತಿಯಾಗಿ ನೈಸಾಗಿ ಸೋಸ್ಕೋಬೇಕಾಗುತ್ತೆ. ನಮಗೆ ರಸ ಅಷ್ಟೇ ಬೇಕಾಗಿರುತ್ತೆ. ಬಿಳಿ ಕೂದಲು ಕೂಡ ಆಗೋದು ನಿಲ್ಲಿಸಿಬಿಡುತ್ತೆ ಈ ಲಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಅಂಶ ಇರೋದ್ರಿಂದ. ಹಾಗೆ ನಮ್ಮ ಸ್ಕಾಲ್ಪಲ್ಲಿರುವಂಥ ಡ್ಯಾಂಡ್ರಫು, ಹೊಟ್ಟು, ಯಾವುದೇ ರೀತಿಯ ಇರಿಟೇಷನ್, ಇನ್ಫೆಕ್ಷನ್ ಇದ್ದರೂ ಕೂಡ ಹೋಗಲಾಡಿಸುತ್ತೆ. ಈ ರಸವನ್ನು ಹಿಂಡ್ಕೊಂಡು ಈಗ ಏನು ಮಾಡ್ತೀನಿ ಅಂದರೆ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಕಾಫಿ ಪುಡಿಯನ್ನು ತೊಗೊಂಡಿದ್ದೀನಿ. ಕಾಫಿ ಪುಡಿ ನಿಮಗೆ ಮನೇಲಿ ಯಾವ ಕಾಫಿ ಪುಡಿ ಯೂಸ್ ಮಾಡ್ತಾರೆ, ಬ್ರೂ ಕಾಫಿ ಆದರೂ ಅಡ್ಡಿಲ್ಲ. ನಾನಿಲ್ಲಿ ನಸ್ಕೆ ಕಾಫಿ ಪೌಡ್ರ್ ಇತ್ತು ನನ್ನ ಮನೆಯಲ್ಲಿ, ಅದನ್ನು ತೊಗೊಂಡಿದ್ದೀನಿ. ಈ ಪೌಡ್ರನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಲಿಂಬೆಹಣ್ಣಿನ ರಸಕ್ಕೆ. ಈ ಕಾಫಿ ಪೌಡ್ರಲ್ಲಿರುವಂಥ ಒಳ್ಳೆಯ ಗುಣಮಟ್ಟ ಕೂಡ ನಮ್ಮ ಕೂದಲನ್ನು ಕಲರನ್ನು ಶೈನಿ ಮಾಡಲಿಕ್ಕೆ, ಹಾಗೆ ಬಿಳಿ ಕೂದಲನ್ನು ಕಪ್ಪಾಗಿ ಮಾಡಲಿಕ್ಕೆ ತುಂಬ ಒಳ್ಳೆಯ ಒಂದು ಹೆಲ್ಪ್ ಮಾಡುತ್ತೆ. ಈ ರಸವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಗೊಳ್ಳಿ. ಈ ಥರ ಇರುವಂಥದ್ದು ನೀವು ಯಾವತ್ತೂ ಕೂಡ ಯೂಸ್ ಮಾಡಿ ಇರಲ್ಲ ವೀಕ್ಷಕರೇ, ಖಂಡಿತವಾಗಿ ಮಾಡ್ಬೋದು. ಇವಾಗ ನೋಡಿ, ಇದಕ್ಕೆ ನಾನು ಅಲೋವೆರಾ ಹಾಕ್ತಾಯಿದ್ದೀನಿ. ಸ್ವಲ್ಪ ಅಲೋವೆರಾ ಜೆಲ್ ಆದರೆ ಸಾಕಾಗುತ್ತೆ. ಇದರಲ್ಲಿ ನಾನೀಗ ಮನೆಯಲ್ಲಿ ಬೆಳೆದಿರುವಂಥ ಅಲೋವೆರಾ ಜೆಲ್ಲನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಸ್ಪೂನ್ ಅಲೋವೆರಾ ಜೆಲ್ ಆದರೆ ಸಾಕಾಗುತ್ತೆ. ಅಲೋವೆರಾ ಜೆಲ್ಲನ್ನು ಕೂಡ ನಮ್ಮ ಹೇರ್ಸನ್ನು ಒಂದು ಶೈನಿಂಗ್ ಮಾಡಲಿಕ್ಕೆ, ಸ್ಮೂತ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನೋಡಿ, ನೀವು ವಾರದಲ್ಲಿ ಒಂದು ಸಲ ಈ ರೀತಿಯಾಗಿ ಖಂಡಿತವಾಗಿ ತಲೆಗೆ ಹಾಕ್ಕೊಂಡು ಸ್ನಾನ ಮಾಡೋ ಮುಂಚೆ ಇದನ್ನು ನೀವು ಹಾಕಿ ಶಾಂಪೂ ಥರ ಯೂಸ್ ಮಾಡಿದರೆ ನಿಮ್ಮ ಕೂದಲು ಶೈನಿಯಾಗಿ ಬೆಳವಣಿಗೆ ಆಗುತ್ತೆ. ಹಾಗೆ ನಿಮ್ಮ ಕೂದಲು ತುಂಬಾ ಚೆನ್ನಾಗಿ ಗ್ರೋತ್ ಕೂಡ ಆಗುತ್ತೆ. ನಿಮ್ಮ ತಲೆಯಲ್ಲಿ ಇರುವಂಥ ಎಲ್ಲ ಹೊಟ್ಟು ಕೂಡ ಕಡಿಮೆ ಆಗುತ್ತೆ. ನೋಡಿ, ಇವಾಗ ಇದನ್ನು ಒಂದು ಸ್ಪೂನಷ್ಟು ಅಲೋವೆರಾ ಜೆಲ್ ಹಾಕಿದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ. ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ 3 ಇಂಗ್ರೀಡಿಯೆಂಟ್ಸ್ ನಾವು ಹಾಕಿರ್ಬೋದು. ನೀಟಾಗಿ ಮಿಕ್ಸ್ ಆಗಬೇಕು. ನಮ್ಮ ತಲೆಯಲ್ಲಿ ಹೊಟ್ಟು ಸಮಸ್ಯೆ ಆಗಲಿ, ನಮ್ಮ ಕೂದಲಲ್ಲಿ ಇರಿಟೇಷನ್ ಆಗಿದ್ದರೆ ಅದನ್ನೆಲ್ಲ ಕಡಿಮೆ ಮಾಡ್ತಾ, ಅದ್ರ ಜೊತೆಗೆ ನಮ್ಮ ತಲೆಯಲ್ಲಿ ಏನಾದರೂ ಡ್ಯಾಂಡ್ರಫ್ ಆಗಿ ಕಟ್ ಹೇರ್ಸ್ ಆಗ್ತಾಯಿದ್ರೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಅಲೋವೆರಾ ಜೆಲ್ಲು ನಮ್ಮ ಹೇರ್ಗೆ ಅಪ್ಲೈ ಮಾಡ್ಕೋಬಹುದು. ಹಾಗೆ ಇವಾಗ ನೋಡಿ, ಅಲೋವೆರಾ ಜೆಲ್ ಹಾಕಿದ ತಕ್ಷಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೀಟಾಗಿ ನಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. 1 ಸ್ಪೂನ್ ಆಗಿದ್ರೆ ಸಾಕಾಗುತ್ತೆ. ಇದನ್ನು ನಾವು ಈಗ ನೆಕ್ಸ್ಟ್ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಅಂದರೆ ಇದಕ್ಕೆ ನಾವು ಯಾವ ಶಾಂಪೂನ ಯೂಸ್ ಮಾಡ್ತೀವಲ್ಲ ಡೈಲಿ, ಆ ಶಾಂಪೂವನ್ನು 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನು ಯೂಸ್ ಮಾಡುವಂಥ ಹಿಮಾಲಯ ಡ್ಯಾಂಡ್ರಫ್ ಆ್ಯಂಟಿ ಹೇರ್ ಫಾಲ್ ಶಾಂಪನ್ನು ತೊಗೊಂಡಿದ್ದೀನಿ. ಇದು 1 ಸ್ಪೂನನ್ನು ನಾನು ಮೊದಲಿಗೆ ಮಾಡ್ಕೊಂಡಿರುವಂಥ ಇದಕ್ಕೆ 1 ಸ್ಪೂನ್ ಶಾಂಪೂವನ್ನು ಆ್ಯಡ್ ಮಾಡ್ಕೋತೀನಿ. ಆ್ಯಡ್ ಮಾಡಿಕೊಂಡು ಅದನ್ನು ನಾವು ಚೆನ್ನಾಗಿ ಅದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, 1 ಸ್ಪೂನ್ ಆದರೆ ಸಾಕಾಗುತ್ತೆ.
1 ಸ್ಪೂನ್ ಶಾಂಪೂನ ಈ ಒಂದು ಮಿಶ್ರಣದೊಂದಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಯಾವುದೇ ಗಂಟುಗಳಿಲ್ಲದೆ ಹಾಗೆ ಅಲೋವೆರಾ ಕೂಡ ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಆಗಬೇಕು. ಕಾಫಿ ಪುಡಿ ಕೂಡ ನಿಂಬೆಹಣ್ಣಿನ ರಸದಲ್ಲಿ ಈ 3 ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಮಿಕ್ಸ್ ಆದರೆ ನಮ್ಮ ಕೂದಲಿಗೆ ನಾವು ಅಪ್ಲೈ ಮಾಡ್ಕೋಬೋದು. ನೋಡಿ, ಸ್ನಾನ ಮಾಡೋಕ್ಕಿಂತ ಮೊದಲು ನಾವು ಈ ಒಂದು ಶಾಂಪೂವನ್ನು ಯಾವ ರೀತಿ ಡೈರೆಕ್ಟಾಗಿ ಬಳಸ್ತೀವಲ್ಲ ಆ ರೀತಿ ಶಾಂಪೂವನ್ನು ನಮ್ಮ ಕೂದಲಿಗೆ ನಾವು ಡೈರೆಕ್ಟಾಗಿ ಬಳಸಬಾರ್ದು. ಈ ರೀತಿಯಾಗಿ ನಮ್ಮ ಕೂದಲಿಗೆ ಒಂದು ಶಾಂಪೂ ರೀತಿ ಮಾಡಿಕೊಂಡು ನಾವು ಇದನ್ನು ಬಳಸೋದ್ರಿಂದ ನಮ್ಮ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ. ಹಾಗೆ ಬಿಳಿ ಕೂದಲು ಕೂಡ ಕಪ್ಪಾಗ್ತಾ ಹೋಗುತ್ತೆ. ಡ್ಯಾಂಡ್ರಫು, ಹೊಟ್ಟು, ಹಾಗೆ ಯಾವುದೇ ಸ್ಕಿನ್ ಇರಿಟೇಷನ್ನು, ಸ್ಕಾಲ್ಪ್ ಇರಿಟೇಷನ್ ಇದ್ದರೂ, ಇನ್ಫೆಕ್ಷನ್ ಆದರೂ ಸ್ಕಾಲ್ಪಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಿ ಆಗುತ್ತೆ. ಈ ಒಂದು ಶಾಂಪೂವನ್ನು ಅಪ್ಲೈ ಮಾಡಿಕೊಂಡು 1 ಅವರ್ ಬಿಟ್ಟು ನೀವು ಉಗುರು ಬೆಚ್ಚಗೆ ನೀರಿನಲ್ಲಿ ಕೂದಲನ್ನು ತೊಳ್ಕೊಂಡ್ರೆ ಆಯಿತು. ನಿಮ್ಮ ಕೂದಲು ತುಂಬಾ ಚೆನ್ನಾಗಿ ಶೈನಿಂಗ್ ಆಗಿ ಬರುತ್ತೆ. ನೋಡಿ, ಇಷ್ಟು ಹಾಕ್ಕೊಂಡಿದ್ದೀನಿ ನಾನು. ಇವಾಗ ನೋಡಿ, ಈಗ ತಲೆಗೆ ವಾಶ್ ಮಾಡಿಕೊಂಡು ಬಂದಿದ್ದೀನಿ. ಕೂದಲನ್ನು ಎಷ್ಟು ಬ್ಲ್ಯಾಕ್ ಆಗಿ ಕಾಣ್ತಾ ಇದೆ, ಹಾಗೆ ಸಿಲ್ಕಿಯಾಗಿ ಕೂಡ ಕಾಣ್ತಾ ಇದೆ ಮತ್ತು ಒಂಥರ ಚೆನ್ನಾಗಿದೆ. ಇನ್ನೂ ಹಸಿ ಹಸಿ ಇದೆ, ಸ್ವಲ್ಪ ಒಣಗಿದ ಮೇಲೆ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿ ಸಿಲ್ಕಿಯಾಗಿ ಸ್ಮೂತಿಯಾಗಿ ಬಂದಿರುತ್ತೆ ಹೇರ್ಸು. ನಿಮಗೂ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಕೊಡಿ. ಇಲ್ಲಿಯವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನೊಂದು ಉತ್ತಮವಾದ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಫ್ರೆಂಡ್ಸ್, ಥ್ಯಾಂಕ್ ಯು.